ಶಾಲೆ ಮುಗಿದ ಮೇಲೆ ಮಕ್ಕಳಿಗೆ ಹೋಮ್ವರ್ಕ್ ಕೊಡೋದು ಕಾಮನ್. ಎಲ್ಲರ ಮನೆಯಲ್ಲಿ ಇರುತ್ತೆ, ಎಲ್ಲ ಶಾಲೆಗಳು ಕೊಡ್ತಾರೆ. ಆದರೆ ಈ ಶಾಲೆಯಲ್ಲಿ ಹೋಮ್ವರ್ಕ್ ಜೊತೆಗೆ ಇಸ್ಲಾಮಿಕ್ ಪ್ರಾರ್ಥನೆಯ ಕಲ್ಮಾ ಪಡಿಸುವ ಹೋಮ್ವರ್ಕನ್ನು ಕೊಟ್ರಂತೆ. ಮನೆ ಪಾಠದ ವಿಷಯ ಕೊಡೋ ಬದಲು ಧಾರ್ಮಿಕ ಪಠಣ ಹೋಮ್ವರ್ಕ್ ಕೊಟ್ಟಂಥ ಘಟನೆ ಹೈದರಾಬಾದ್ನಲ್ಲಿ ಆಗಿರೋದು. 2ನೇ ತರಗತಿಯ ಹಿಂದೂ ವಿದ್ಯಾರ್ಥಿಗೆ ಇಸ್ಲಾಮಿಕ್ ಪ್ರಾರ್ಥನೆಯ ಕಲ್ಮಾ ಮತ್ತು ಸೂರಾ ಫಾತಿಹಾ ಪಠಣದ ಹೋಮ್ವರ್ಕನ್ನು ಕೊಟ್ಟಂಥ ಆರೋಪ ಕೇಳಿಬಂದಿದೆ. ಹೈದರಾಬಾದ್ನ ಸಯೀದಾಬಾದ್ನಲ್ಲಿರುವಂಥ ಸಕ್ಸಸ್ ದಿ ಸ್ಕೂಲ್ ನಲ್ಲಿ ಘಟನೆ ಆಗಿರೋದು. ಶಾಲೆಯ ಶಿಕ್ಷಕಿ ಶೇಖ್ ಆಯಿಷಾ ಪರ್ವೀನ್ ವಿರುದ್ಧ ಈ ಆರೋಪ ಕೇಳಿಬಂತು. ಮಗು ಮನೆಗೆ ಹೋದ ನಂತರ ಈ ವಿಚಾರ ಪೋಷಕರ ಗಮನಕ್ಕೆ ಬಂದಿದೆ. ಆಮೇಲೆ ಪೋಷಕರ ಆಕ್ರೋಶ ತೀವ್ರಗೊಳ್ಳಿತು. ಶಾಲಾ ಆಡಳಿತ ಮಂಡಳಿ ಈ ಶಿಕ್ಷಕಿಯನ್ನು ಶಾಶ್ವತವಾಗಿ ಅನರ್ಹಗೊಳಿಸಿಬಿಟ್ಟಿದ್ದಾರೆ. ಈ ಮಧ್ಯೆ ಕೇಂದ್ರ ಸಚಿವ ಬಂಡಿ ಸಂಜಯ್ ಕುಮಾರ್ ಇದು ಹಿಂದೂ ಸಂಸ್ಕೃತಿಯ ಮೇಲಿನ ಬಲವಂತದ ದಾಳಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ತರಗತಿಯಲ್ಲಿ 25 ಮಕ್ಕಳಿದ್ದಾರೆ. ಒಬ್ಬ ವಿದ್ಯಾರ್ಥಿ ಹೊರತುಪಡಿಸಿ 24 ಮಕ್ಕಳು ಕೂಡ ಮುಸ್ಲಿಮರಂತೆ. ಹೌದಾ? ಇದು ಶಾಲಾ ನಿಯಮಗಳ ಉಲ್ಲಂಘನೆ ಅಂತ ಚಾರ್ಮಿನಾರ್ ವಲಯದ ಡಿಸಿಪಿ ಹೇಳಿದ್ದಾರೆ. ಅಲ್ಲ, ಹೈದರಾಬಾದ್ನಲ್ಲಿ ಘಟನೆ ನಡೆದಿರೋದ್ರಿಂದ ನನಗೇನು ಆಶ್ಚರ್ಯ ಆಗಲ್ಲ. ಯಾಕೆ? ಬೇರೆ ಕಡೆ ಆಗಿದ್ದರೆ ಅದು ಬೇರೆ ವಿಚಾರ. ಹೈದರಾಬಾದ್ನಲ್ಲಿ ನೀವು ಓಲ್ಡ್ ಹೈದರಾಬಾದ್ಗೆಲ್ಲ ಹೋಗ್ಬಿಟ್ರೆ ಯಾರು? ನಾನು ತುಂಬ ಓಡಾಡಿದ್ದೀನಿ. ಓಲ್ಡ್ ಹೈದರಾಬಾದಲ್ಲಿ ನಾವು ಇಂಡಿಯಾದಲ್ಲಿ ಇದ್ದೀವಿ ಅನ್ನಿಸ್ಬಿಡುತ್ತೆ ನಮಗೆ. ನಿಮ್ಗೆ ಇವೆಲ್ಲ ಘಟನೆಗಳು ವೆರಿ ಕಾಮನ್ ಅಲ್ಲೆಲ್ಲ. ಅಲ್ಲಿ ಆಮೇಲೆ ನೀವು ಹೇಳಿದ್ರಲ್ಲ 25 ಮಕ್ಕಳಲ್ಲಿ 24 ಮಕ್ಕಳು ಮುಸ್ಲಿಮ್ಸು ಅಂತ. ಓಲ್ಡ್ ಹೈದರಾಬಾದಲ್ಲಿರೋ ಎಲ್ಲ ಶಾಲೆಗಳಲ್ಲೂ ಇದೇ ಪರಿಸ್ಥಿತಿ ಇದೆ. ಎಲ್ಲ ಮುಸ್ಲಿಮ್ಸೇ ಇರೋದು. ಅಲ್ಲಿ ಅವರು ಇದನ್ನು ಕೇಳಿದ್ರೆ ಇನ್ನೇನು ಮಾಡ್ಕೊಡ್ತಾರೆ ಅವರು. ಆಮೇಲೆ ಅಲ್ಲಿ ಈಗ ನೋಡಿ, ಯಾರೋ ಸೆಂಟ್ರಲ್ ಮಿನಿಸ್ಟ್ರು ಅಂದ್ಬಿಟ್ರು, DCP ಅಂದ್ಬಿಟ್ರು, ಏನು ಕ್ರಮ ಈಗ ಅವ್ರ ವಿರುದ್ಧ? ಈಗ ಆ ಸ್ಕೂಲ್ ಅವರೇನೋ ಅದು ಪ್ರೈವೇಟ್ ಸ್ಕೂಲು, ಟೀಚರ್ನ ತೆಗೆದುಹಾಕಿದ್ದಾರೆ. ನನಗೆ ಆ ಶಾಲೆ ಏನು ಕ್ರಮ ತಗೊಳ್ತಾ ಇದೆ, ಆಮೇಲೆ ಅಲ್ಲಿರೋರು ಏನು ಕ್ರಮ ತಗೊಳ್ತಾ ಇರೋದು ಅನ್ನೋದು ಕಾಣಿಸ್ತಾ ಇಲ್ಲ. ಅವರು ಕ್ರಮ ತಗೊಳ್ತಾರೆ, ಅವ್ರನ್ನ ತೆಗೆದು ಹಾಕ್ತಾರೆ, ಅವ್ರನ್ನ ಮುಗೀತು, ಎಲ್ಲ ಆಗೋಯ್ತು, ಈಗ ಅದೊಂದಿಷ್ಟು ಬದಲಾವಣೆ ಮಾಡ್ಕೊಳ್ತಾರೆ, ಒಂದಿಷ್ಟು ಸ್ಟ್ರಿಕ್ಟ್ ಮಾಡ್ತಾರೆ. ನನಗಿರೋದು ಬಹಳ ಇಂಟ್ರೆಸ್ಟಿಂಗ್ ಆಗಿ ಭಗವದ್ಗೀತೆಯನ್ನು ಶಾಲೆಗಳಲ್ಲಿ ಅಳವಡಿಸೋದ್ರೆ ಎಲ್ಲ ಪುಟದು ಬಂದು ಮಾತನಾಡ್ತಾ ಇದ್ದಂಥ ಕೆಲವು ಸೋಕಾಲ್ಡ್ ಇದ್ರಲ್ಲ, ಅಲ್ಲ ಇನ್ನೂ ಇತ್ಯರ್ಥ ಆಗಿಲ್ಲ ಅದು. ಅಲ್ಲ ಅದನ್ನ ಹೇಳ್ತಿದ್ರೆ, ಆ ಸೋಕಾಲ್ಡ್ ಎಲ್ಲಿ ಹೋದ್ರು ಅಂತ ನನಗೆ ಪ್ರಶ್ನೆ ಇದೆ. ಭಗವದ್ಗೀತೆಯನ್ನು ಸರಿಸಕ್ಕೆ ಹೋದ್ರೆ ಇಲ್ಲಿ ಮನೆಯಲ್ಲಿ ಪಾಠ ಮಾಡ್ಕೊಂಡು ನೀವು ಹೋಮ್ವರ್ಕ್ ಮಾಡ್ಕೊಂಡು ಬರೋಕ್ಕೆ ಇದನ್ನು ಕಲಿಸ್ಕೊಡ್ತಾರೆ ಅಂದರೆ ಯಾವನು ಒಬ್ಬನೂ ತುಟಿ ಬಿಟ್ಟು ಕಲಿಸ್ತಿಲ್ವ? ಅವ್ರ ಲೆಕ್ಕಾಚಾರದಲ್ಲಿ ಏನು ಗೊತ್ತಾ, ಆ ಥರ ಮಾತಾಡೋರ ಲೆಕ್ಕಾಚಾರದಲ್ಲಿ ಈ ಇಶ್ಯೂ ಇದೆಯಲ್ಲ, ಪರ್ಟಿಕ್ಯುಲರ್ ಇಶ್ಯೂ, ಇದು ಸೆಕ್ಯುಲರ್. ಇದು ಸೆಕ್ಯುಲರ್. ಆ ಭಗವದ್ಗೀತೆ ವಿಚಾರ ಬಂದರೆ ಕಮ್ಯುನಲ್. ಇದು ಈ ಸೋಕಾಲ್ಡ್ಗಳ ವಿಚಾರದಲ್ಲಿ ನನಗೆ ಬಹಳ ಕಾಡುವಂಥದ್ದು. ಯಾವಾಗಿದ್ರೂ ಕಾಡುತ್ತೆ. ಈ ಕಡೆಗೆ ಬಂದ ತಕ್ಷಣ ನೋಡೋ ರೀತಿ, ಈ ಕಡೆಗೆ ಬಂದ ತಕ್ಷಣ ನೋಡೋ ರೀತಿ. ಭಗವದ್ಗೀತೆ ಕಲಿಸ್ಬಿಟ್ರೆ ಏನೋ ಕಲಿಸ್ಬಿಡ್ತಾ ಇದ್ದಾರೆ, ಅವ್ರು ಪೂರ್ತಿಯಾಗಿ ಮೈಂಡ್ ವಾಶ್ ಮಾಡಿಬಿಡ್ತಾರೆ ಅನ್ನೋ ರೀತಿಯಲ್ಲಿ. ಇದನ್ನು ಕಲಿಸ್ಬಿಟ್ರೆ ಅವ್ರಿಗಲ್ಲ. ಒಬ್ಬರು ಕೂಡ ಒಂದು ಎಕ್ಸ್ ಖಾತೆಯಲ್ಲಿ ಎಲ್ಲೋ ಒಂದು ಕಡೆ ಪೋಸ್ಟು ಮಾತಾಡೋಕ್ಕೆ ನಾಲಿಗೆ ಅಂತೂ ಹೊರಳದೇ ಇದ್ರೂ ಕೂಡ ಪೋಸ್ಟ್ ಆದರೂ ಮಾಡುವಂಥ ಧೈರ್ಯ ತೋರಿಸುವಂಥ ಒಬ್ಬನೂ ಇರಲಿಲ್ಲ ಸೋಕಾಲ್ಡ್ಗಳು. ಎಲ್ಲಿದ್ದೀರಿ ಸೋಕಾಲ್ಡ್ಗಳು? ಬೋರ್ಡ್ ಹಾಕ್ಕೊಂಡು ಓಡಾಡ್ತೀರಾ ಹಾಗೆ ಮಾತಾಡಿದನೊಂದು. ಯಾಕೆ ಇದು ಸಮಸ್ಯೆ ಅಲ್ವಾ? ಅಲ್ಲೆಲ್ಲೋ ಉತ್ತರ ಪ್ರದೇಶದಲ್ಲಿ, ಅಲ್ಲೆಲ್ಲೋ ದೆಹಲಿಯಲ್ಲಿ, ಅಲ್ಲೆಲ್ಲೋ ಬಿಹಾರದಲ್ಲಿ ಆಗಿರುವಂಥ ವಿಚಾರದಲ್ಲಿ ಕರ್ನಾಟಕದಲ್ಲಿ ನಿಂತ್ಕೊಂಡು ಬೊಬ್ಬೆ ಹೊಡ್ಕೊಳ್ಳುವಂಥ ಸೋಕಾಲ್ಡ್ ಯಾವ ಲಿಸ್ಟ್ಗಳು ಈ ವಿಚಾರದಲ್ಲಿ ಒಬ್ಬನು ಮಾತಾಡಲಿಲ್ವಲ್ಲಪ್ಪ. ಯಾವ ಬಿಲದಲ್ಲಿ ಹೊಡ್ಕೊಂಡು ಕೂತ್ಕೊಂಡಿದ್ದೀರಾ? ಯಾವ ಬಿಲದಲ್ಲಿ ಹೊಡ್ಕೊಂಡು ಕೂತಿದ್ದೀರಾ? ಬೇಕಾದಾಗ ಮಾತ್ರ ಬಂದ್ಬಿಟ್ಟು ಓಹೋ ಏನು ತೋರಿಸ್ಕೊಂಡು ಓಡಾಡೋದು. ಇದಕ್ಕೆ ಇಲ್ವೇ ಇಲ್ಲ ಮಾತು. ನಾಲ್ಗೆ ನಿಂತೋಗ್ಬಿಟ್ಟಿದೆ, ಟೈಪ್ ಮಾಡೋಕ್ಕೂ ಬರಲ್ಲ. ಅಯ್ಯ, ಅವರೊಬ್ರು ಇದಾರಲ್ಲ, ಯಾರೋ ಒಬ್ಬರು ಅವಾಗ ಬಂದ್ಬಿಟ್ಟು ಪುಟಕ್ ಅಂತ ಹಾಕ್ತಿರ್ತಾರಲ್ಲ, ಅವರೆಲ್ಲಿ? ಯಾರೋ ರಾಜ್ ಎಲ್ಲಿ? ಇಲ್ಲ ಖಾತೆ. ಇದು ನಮ್ಮ ದೇಶ. ಇದರಲ್ಲಿ ನಾವು ಸೆಕ್ಯುಲರಿಸ್ಟ್ಗಳು ಅಂತ ಹೇಳ್ಕೊಂಡು ಓಡಾಡುವಂಥ ಸೋ ಕಾಲ್ಡ್ ಡ್ಯಾಶ್ಗಳು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ರಾಮ ಮಂದಿರಕ್ಕೆ ಹೋಗೋಣ. ದೇಶಾದ್ಯಂತ ಸಂಚಲನಕ್ಕೆ ಕಾರಣವಾಗಿರುವ ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಲೂಟಿ ಹಗರಣ ಸಂಬಂಧ SIT ತನಿಖೆಯಿಂದ ದಿನಕ್ಕೊಂದು ವಿಚಾರ ಹೊರಗೆ ಬರ್ತಾ ಇದೆ. SIT ತನಿಖೆ ಮುಂದುವರೆದಂತೆ ನೋಡಿ, ಕೋಟ್ಯಾಂತರ ಹಿಂದೂಗಳಿಗೆ ಘಾಸಿ ಉಂಟು ಮಾಡಿರೋ ಹಗರಣದ ಮಾಸ್ಟರ್ ಮೈಂಡ್ ಚಿನ್ನು ಯಾದವ್ ಅಂತ SIT ತನಿಖೆಯಲ್ಲಿ ಸ್ಪಷ್ಟವಾಗ್ತಾ ಇದೆ. ಲೂಟಿ ಹಗರಣದಲ್ಲಿ ಟಿನ್ನು ಪಾತ್ರದ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖವಾಗಿದ್ದು, ಟ್ರಸ್ಟ್ನ ಅಧಿಕೃತ ದಾಖಲೆಗಳಲ್ಲಿ ಟಿನ್ನು ಹೆಸರಿಲ್ಲದೇ ಇದ್ದರೂ ಚಂಪತ್ ರಾಯ್ ಜೊತೆ ಸಮಾನ ಮಟ್ಟದಲ್ಲಿ ವ್ಯವಹಾರಗಳ ನಿರ್ವಹಣೆಯಲ್ಲಿ ತೊಡಗಿಕೊಂಡಿದ್ದ ಅನ್ನೋದು ತಿಳಿದು ಬಂದಿದೆ. ದೇವಾಲಯದ ಆಡಳಿತಕ್ಕೆ ಸಂಬಂಧಪಟ್ಟ ಎಲ್ಲ ಸೂಕ್ಷ್ಮ ಮಾಹಿತಿಗಳು ಟಿನ್ನು ಯಾದವ್ಗೆ ತಿಳಿದಿತ್ತು. ಅಲ್ಲದೆ ಆಡಳಿತದ ಪ್ರತಿಯೊಂದು ಹಂತದಲ್ಲೂ ಅವನಿಗೆ ಪ್ರವೇಶ ಇತ್ತು ಅಂತ SIT ಹೇಳಿದೆ. ಹಾಗೆಯೇ ದೇವಾಲಯದ ದೇಣಿಗೆ ಪೆಟ್ಟಿಗೆಗಳ ಕೀಲಿಗಳೂ ಸಹ ಟಿನ್ನು ಯಾದವ್ ಬಳಿ ಇದ್ವು ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ. ಇದಕ್ಕೆ ಚಂಪತ್ ರಾಯ್ ಪರೋಕ್ಷವಾಗಿ ಹೊಣೆ ಅಂತ SIT ಹೇಳಿದೆ. ಈ ಕಳ್ಳತನಕ್ಕೆ ನೇಮಕಾತಿ ಪ್ರಕ್ರಿಯೆ ಪ್ರಮುಖ ಕಾರಣ ಅಂತ SIT ಗುರುತಿಸಿದೆ.
ಬಂಧಿತರಾದ ಎಣಿಕೆ ಸಿಬ್ಬಂದಿ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಗೊಂಡ ಹೌಸ್ ಕೀಪಿಂಗ್ ಸಿಬ್ಬಂದಿ. ಅವರಿಗೆ ಕಾಣಿಕೆಗಳನ್ನು ಎಣಿಸುವ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ನಿಗದಿತ ನಿಯಮಗಳನ್ನು ಪಾಲಿಸದೆ ಟ್ರಸ್ಟ್ನ ಅಧಿಕಾರಿಗಳ ಶಿಫಾರಸ್ಸಿನ ಮೇರೆಗೆ ಈ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಲಾಗಿತ್ತು ಅಂತ ತನಿಖೆಯಿಂದ ತಿಳಿದು ಬಂದಿದೆ. ವಿವರವಾದ ತನಿಖಾ ವರದಿಯನ್ನು ಸಲ್ಲಿಸಲು ನಿಗದಿಪಡಿಸಿದ್ದ ಜುಲೈ 15ರ ಗಡುವು ಮುಗಿದಿದೆ. ವರದಿ ಬಹುತೇಕ ಸಿದ್ಧವಾಗಿದ್ದು ಯಾವುದೇ ಕ್ಷಣದಲ್ಲಿ ಸರ್ಕಾರಕ್ಕೆ ಸಲ್ಲಿಸುವ ಸಾಧ್ಯತೆ ಇದೆ. ಇವರಿಗಂತೂ ಬಿಡಬಾರದು ಅರವಿಂದ್. ಈ ಥರ ದೇಣಿಗೆ ಲೂಟಿಯನ್ನು ಹೊಡೆದ್ರಲ್ಲ, ಯಾವ ಕಾರಣಕ್ಕೂ ಕೂಡ ಬಿಡಬಾರ್ದು ಇವರನ್ನ. ಯಾರ್ಯಾರು ಇದ್ದಾರೆ ಇದರಲ್ಲಿ ಹುಡುಕಿ ತೆಗಿಬೇಕು. ಈ ಚಂಪತ್ರ ಇದಾರಲ್ಲ, ಮೊನ್ನೆ ರೀಸೆಂಟ್ ಆಗಿ ಬಾಯ್ಬಿಟ್ಟಿದ್ರು, ಇಡೀ ಹಗರಣಕ್ಕೂ ನನಗೂ ಏನೂ ಸಂಬಂಧ ಇಲ್ಲ, ನಾನು ಜವಾಬ್ದಾರಿ ಹೊತ್ಕೊಳ್ಳಲ್ಲ, ಮುಜುಗರ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ. ಯಾರು ಈ ಟಿನ್ನು ಯಾದವ್? ಚಂಪತ್ರಾಯ್ ಡ್ರೈವರ್. ಹೌದು. ಒಬ್ಬ ಡ್ರೈವರ್ನ ಎಲ್ಲಿಡಬೇಕು ಅಲ್ಲಿ ಚಂಪತ್ರಾಯ್ ಗೊತ್ತಿರಲಿಲ್ವಾ? ನೀವು ಹುಂಡಿಗಳ ಕೀಲಿ ಕೈನ ಚಂಪತ್ರಾಯ್ ಹೋಗ್ಬಿಟ್ಟು ಟಿನ್ನು ಯಾದವ್ ಕೈ ಕೊಡೋದ? ಒಂದು ಗೌರವವಾಗಿ ಒಬ್ಬ ವ್ಯಕ್ತಿ ಕೆಲಸ ಕೊಡೋದ್ರಲ್ಲಿ ತಪ್ಪಿಲ್ಲ, ಅವ್ನು ಡ್ರೈವರ್ ಆಗಿ. ಆದರೆ ಎಲ್ಲಿ ಚಂಪತ್ರಾಯ್ ಅವರು ಎಡವಿದ್ರು, ಆಮೇಲೆ ಅವ್ರ ಗಮನಕ್ಕೆ ಬಂದು ಈ ರೀತಿಯಾಗಿ ಮಾಡಿದ್ರು ಅಂದರೆ, ಟಿನ್ನು ಯಾದವ್ ತನ್ನ ಸಂಬಂಧಿಕರನ್ನ ಕರೆಸ್ಕೊಂಡು ಬಂದು ಒಬ್ಬೊಬ್ಬರನ್ನೇ ಒಳಗಡೆಗೆ ಸೇರ್ಸಕ್ಕೆ ಶುರು ಮಾಡಿದ್ನಲ್ಲ, ಅವಾಗಾದರೂ ಈ ಅನುಮಾನ ಬರಬೇಕಾಗಿತ್ತು. ಕಾರಣ ಇಷ್ಟು ವರ್ಷಗಳ ನಿರಂತರ ಹೋರಾಟವನ್ನು ಮಾಡ್ಕೊಂಡು ಬಂದಂಥ ಈ ಚಂಪತ್ರಾಯ್ ಅವರು ಇಷ್ಟು ಗೊತ್ತಾಗಿಲ್ಲ ಅಂತಂದರೆ ನೀವು ಯಾವುದು ರೀ ನೀವು ಇಷ್ಟು ದಿನ ನೀವು ಸಂಘಟನೆ ಮಾಡಿದ್ದಾದರೂ ಏನು ತಿಳ್ಕೊಂಡ್ರಿ ನೀವು? ಆಗಿದ್ದಾಗ ಇದು ಹೇಳಿದರೆ ಆಗಲ್ಲ, ಅವ್ರಿಗೆ ಶಿಕ್ಷೆ ಆಗಲಿ, ಆಮೇಲೆ ಸರಿ ಆಗುತ್ತೆ. ಯಾರು ಸುಮ್ಮನೆ ಮಾತ್ರ ಬಿಡಬೇಡಿ ಯಾರನ್ನು ಕೂಡ. ಇನ್ನು CBSEಯ 9ನೇ ತರಗತಿಯಲ್ಲಿ ತೃತೀಯ ಭಾಷೆಯನ್ನು ಪರಿಚಯಿಸದಂತೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿದೆ. ಬಹಳ 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 ಒಳ್ಳೆಯ ಕೆಲಸ ಇದು. ಏನ್ರಿ ಮಕ್ಕಳ ಮೇಲೆ ಪ್ರೆಷರ್ ಆಗ್ತಾ ಇದೆ, ಯಾವ ಮಟ್ಟದಲ್ಲಿ ಪ್ರೆಷರ್ ಆಗ್ತಾ ಇದೆ, ಅವ್ರಿಗೆ ಓದಿನೇ ತಲೆ ಅರ್ಧ ಚಿಟ್ಟಿಡ್ದಂಗೆ ಆಗ್ಬಿಡ್ತಾ ಇದೆ. ಸಮಸ್ಯೆ ಅದಲ್ಲ ಅರುಣ್, 10ನೇ ಕ್ಲಾಸ್ಗೆ ಅವರು ಬೋರ್ಡ್ ಎಕ್ಸಾಮ್ಗೆ ಹೋಗ್ತಾರೆ. 9ನೇ ಕ್ಲಾಸ್ ಸಬ್ಜೆಕ್ಟ್ ಎಂಟ್ರಿ ಥರ್ಡ್ ಲ್ಯಾಂಗ್ವೇಜ್ ಇಂಟ್ರೊಡ್ಯೂಸ್ ಮಾಡಿ. ಥರ್ಡ್ ಲ್ಯಾಂಗ್ವೇಜ್ ಇಂಟ್ರೊಡ್ಯೂಸ್ ಮಾಡೋದು ಹೆಂಗೆ? ಇಂದ ಸ್ಟಾರ್ಟಿಂಗ್ ಇಂದ ಬರುತ್ತೆ ಅದು. ನೀವು 9ನೇ ಕ್ಲಾಸ್ ಅಲ್ಲ ಕಲ್ತ್ಬಿಟ್ಟು 4ನೇ ಕ್ಲಾಸು 5ನೇ ಕ್ಲಾಸಿಗೂ 3ನೇ ಸಬ್ಜೆಕ್ಟ್ ಅನ್ನ ಹಾಕ್ತಾರೆ. ಥರ್ಡ್ ಲ್ಯಾಂಗ್ವೇಜ್ 9ನೇ ಕ್ಲಾಸ್ ಅಲ್ಲ ಕಲ್ತ್ಬಿಟ್ಟು 10ನೇ ಕ್ಲಾಸ್ ಅಲ್ಲಿ ದಪ್ಪ ಬುಕ್ ಅದು. ಹೌದು, ಎಕ್ಸಾಮ್ ಬರೀಬೇಕು ಅವರು. 50 ನಾನು ಹೇಳೋದು ನೆಸೆಸರಿ ಏನಿದೆ ಅಂತ ಹೇಳ್ತಾ ಇದ್ದೀನಿ ನಾನು. ಥರ್ಡ್ ಲ್ಯಾಂಗ್ವೇಜ್ ಅದು ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದನೇ ಹೇಳ್ತಾ ಇದ್ದೀನಿ. ಇಸ್ ಇಟ್ ನೆಸೆಸರಿ? ಬೇಕಿದೆಯಾ 3ನೇ ಲ್ಯಾಂಗ್ವೇಜ್ ನಿಮಗೆ? ಆ ಮಕ್ಕಳಿಗೆ ಕೊಡ್ತಾ ಇರುವಂಥ ಈಗ ಬುಕ್ಸ್ಗಳನ್ನು ನೋಡ್ತಾ ಇದ್ದಾರೆ, ಆ ಬುಕ್ಗಳ ಬ್ಯಾಗ್ಗಳನ್ನು ಹೊತ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ರೆ ನಮಗೆ ಸಾಕು ಅನಿಸ್ಬಿಟ್ಟಿದೆ. ಸರ್ಕಾರ ತರ್ತಿರಲ್ಲಪ್ಪ, ನಲಿಕಲಿ ಎಲ್ಲೋಯ್ತು? ನಲಿಕಲಿ ನಿಮ್ಮದು ನಲಿಕಲಿ ಅಂತಲೇ ಹೇಳೋತ್ತಾನೆ ನೀವು. ಆರಾಮಾಗಿ ಇದ್ಕೊಂಡು ಚೆನ್ನಾಗಿ ಕಲ್ತ್ಕೊಂಡು ಹೋಗಬೇಕು ಅಂತೇಳಿ ಸರ್ಕಾರ ಶಿಕ್ಷಣ ಇಲಾಖೆ ಕೊಟ್ಟಿರುವಂಥದ್ದೇನು? ನಲಿಕಲಿ. ಯಾವ ಶಾಲೆಯಲ್ಲಿ ನಲಿಕಲಿ ಇದೆ ಹೇಳ್ಬಿಡ್ರಪ್ಪ ನೀವು. ಇಷ್ಟೊಂದೆಲ್ಲ ಬುಕ್ಗಳನ್ನು ಇಟ್ಬಿಟ್ರೆ ಈಗ 9ನೇ ತರಗತಿಯ 3ನೇ ಭಾಷೆಯನ್ನು ಪರಿಚಯಿಸಬೇಡಿ ಅಂತ ಹೇಳಿದ್ದಾರೆ. ಅನಗತ್ಯವಾಗಿ ಒತ್ತಡ ಹೆಚ್ಚಾಗ್ತಾ ಇದೆ. ನೀವು ಹೊಸ ಭಾಷೆಯನ್ನು ಪರಿಚಯಿಸಲು ಬರೆಸಿದರೆ ಅದನ್ನು 5ನೇ ತರಗತಿ ಅಥವಾ 6ನೇ ತರಗತಿಯಲ್ಲಿ ಮಾಡಿ, ಆದರೆ 9ನೇ ತರಗತಿ ಅಲ್ಲ ಅಂತ ಹೇಳಿದ್ರು. ಕರೆಕ್ಟಾಗಿ ಹೇಳಿದ್ದಾರೆ, ಮುಖಕ್ಕೆ ಹೊಡೆದಂಗೆ ಹೇಳಿದ್ದಾರೆ. 9ನೇ ತರಗತಿ ಒತ್ತಡದಿಂದ ತುಂಬಿರುತ್ತೆ ಅಂತ ನ್ಯಾಯಮೂರ್ತಿ ನಾಗರತ್ನ ಅವರು ಮತ್ತು ಆರ್ ಮಹಾದೇವನ್ ಅವರ ಪೀಠ ಇವತ್ತು ಸ್ಪಷ್ಟವಾಗಿ ಹೇಳಿದೆ. ತ್ರಿಭಾಷಾ ನೀತಿಯನ್ನು 9ನೇ ತರಗತಿಯಿಂದ ಕಡ್ಡಾಯಗೊಳಿಸಿದರೆ ಅದು ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಒತ್ತಡ ಉಂಟು ಮಾಡಬಹುದು ಅಂತ ಕಳವಳವನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರೋದು. ಪ್ರತಿ ಜಿಲ್ಲೆಯಲ್ಲೂ ಕೂಡ ನವೋದಯ ವಿದ್ಯಾಲಯಗಳನ್ನು ಸ್ಥಾಪಿಸುವಂತೆ ತಮಿಳುನಾಡು ಸರ್ಕಾರಕ್ಕೆ ಆದೇಶಿಸಿದ್ದ ಮದ್ರಾಸ್ ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಒಂದು ಅರ್ಜಿಯನ್ನು ಸಲ್ಲಿಸಿತ್ತು. ಸೊ ಆಗ ನ್ಯಾಯಾಲಯ ಈ ತೀರ್ಪಿನ ವಿಚಾರದಲ್ಲಿ ಅಭಿಪ್ರಾಯವನ್ನು ಪಟ್ಟಿರೋದು. ಬದಲಿಗೆ ಮಾಧ್ಯಮಿಕ ಶಾಲಾ ಹಂತದಲ್ಲಿಯೇ 3ನೇ ಭಾಷೆಯನ್ನು ಪರಿಚಯಿಸಬೇಕು ಅಂತ ಹೇಳಿದೆ. ನನ್ನ ಅರ್ಥದಲ್ಲಿ 3ನೇ ಭಾಷೆಯ ಅಗತ್ಯತೆಯೇ ನನಗಿಲ್ಲ ಅಂತ ಅನಿಸುತ್ತೆ ನನಗೆ. ಓಕೆ, ಇನ್ನು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ HDK DKಶ ಜಟಾಪಟಿ ತಾರಕಕ್ಕೇರಿದೆ. DK ಬೆಂಬಲಕ್ಕೆ ನಿಂತ ಆಪ್ತೇಷ್ಟ ಶಾಸಕರು ಕುಮಾರಸ್ವಾಮಿ ವಿರುದ್ಧ ಸರಣಿ ವಾಗ್ಬಾಣ ಪ್ರಯೋಗ ಮಾಡ್ತಾ ಇದ್ದಾರೆ. ನಿಮಗೆ 50 ಸೀಟ್ ಗೆಲ್ಲೋದಕ್ಕಾಗಲಿಲ್ಲ, ಯಾವತ್ತಾದರೂ 120 ಸೀಟ್ ತಗೊಂಡಿದ್ದೀರಾ, ಅವತ್ತು ನಿಮಗೆ ಸಲ್ಯೂಟ್ ಹೊಡೆದು ಸರೆಂಡರ್ ಆಗ್ತೀನಿ, ಮೈತ್ರಿ ಬಿಟ್ಟು ಹೊರಗೆ ಬಂದು ಸ್ವಾಭಿಮಾನ ತೋರಿಸಿ, ನಾಚಿಕೆ ಆಗಲ್ವಾ ಮಿಸ್ಟರ್ ಕುಮಾರಸ್ವಾಮಿ ಅಂತ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಅಲ್ಲದೆ ಕುಮಾರಸ್ವಾಮಿ ಕುಟುಂಬದ ಆಸ್ತಿ ಎಷ್ಟಿದೆ ಅಂತ ಡಿಕ್ಲೇರ್ ಮಾಡಲಿ ಅಂತ ಸವಾಲು ಹಾಕಿದ್ದಾರೆ. DKಶ CM ಅಂತ ಒಪ್ಕೊಳ್ಳಲ್ಲ ಅಂತ HDKಗೆ ಶಾಸಕ ಕದ್ಲೂರು ಉದಯ್ ಟಾಂಗ್ ಕೊಟ್ಟಿದ್ದಾರೆ. CM ಒಪ್ಪದೇ ಇರೋದಕ್ಕೆ ನೀವು ಯಾವ ಊರು ದಾಸಯ್ಯ, ಜನ ಒಪ್ಪಿ CM ಮಾಡಿದ್ದಾರೆ ಅಂತ ತಿರುಗೇಟ್ ಕೊಟ್ಟಿದ್ದಾರೆ. 2006ರಲ್ಲಿ ಕುಮಾರಸ್ವಾಮಿ CM ಆಗಿದ್ದಾಗ ಎಲ್ಲ ಪ್ರಕ್ರಿಯೆ ಆಗಿದೆ. ನನ್ನ ಮೇಲೆ ಕಮಿಷನ್ ಆರೋಪದಂಥ ಲೂಸ್ ಸ್ಟಾಕ್ ಬೇಡ ಅಂತ ಕುಮಾರಸ್ವಾಮಿಗೆ MB ಪಾಟೀಲ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು 120 ಸ್ಥಾನ ಗೆದ್ದು ತೋರಿಸ್ಲಿ ಅಂತ ಚಲುವರಾಯಸ್ವಾಮಿಗೆ ಕುಮಾರಸ್ವಾಮಿ ಟಕ್ಕರ್ ಕೊಟ್ಟಿದ್ದು. 20 ವರ್ಷದಿಂದ ಟೀಕೆ ಮಾಡ್ತಾನೆ ಇದ್ದೀರಾ, 120 ಸೀಟ್ ಗೆದ್ದು ತೋರಿಸೋ ದಿನ ಬರುತ್ತೆ, ನಿಮ್ಮ ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ದೇಶದಲ್ಲಿ ಅಂತ ನೋಡ್ಕೊಳ್ಳಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮತ್ತೆ ಯಾವತ್ತಾರು ಈ ರಾಜ್ಯದಲ್ಲಿ 100 ಜನ 50 ಜನನ ದಾಟಕ್ಕಾಗುತ್ತೆ ನಿಮಗೆ?
ಯಾವತ್ತಾದರೂ ನಿಮಗೆ 120 ಸೀಟು ತೆಗತೀನಿ ಅಂತೇಳಿ ವಿಧಾನಸೌಧ ಮುಂದೆ ಬಂದು ಮಾತನಾಡಿ ನಿಮ್ಮ ನಾಯಕತ್ವದಲ್ಲಿ ಅವತ್ತು ನಿಮಗೆ ಸಲ್ಯೂಟ್ ಹೊಡೆದು ಸರೆಂಡರ್ ಆಗ್ತೀವಿ. ಮಿಸ್ಟರ್ ಕುಮಾರಸ್ವಾಮಿ ಅವರೇ, ಸ್ವಲ್ಪ ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡಿ ಅಲೇನ್ಸ್ ಇಟ್ಕೊಂಡು ಹಿಂಗೆ ಹೋಗ್ತಾರೆ. ಬಂದು ಹೊರಗಡೆ ಒಂದ್ಸಲಿ ತೊಡೆ ತಟ್ಟಬೇಕಲ್ಲ ಅವರು. ಫೈನಲ್ ಆಟ ಆಡ್ಬಿಡ್ಲಿ. ನಿಮ್ಗೆ ಹೊಟ್ಟೆ ಕಿಚ್ಚು, ನನಗೆ ಗೊತ್ತು. ಯಾವ ಒಕ್ಕಲಿಗರನ್ನು ಇಷ್ಟಪಡಲ್ಲ. DK ಶಿವಕುಮಾರ್ ಅವ್ರನ್ನ 7 ಕೋಟಿ ಜನದ ಪ್ರತಿನಿಧಿಯಾಗಿ ಅವ್ರು ಕೂತಿದ್ದಾರೆ. ಇವ್ರ ಕುಟುಂಬದ ಆಸ್ತಿ ಎಷ್ಟಿದೆ ಇವತ್ತು ಕೇಳಿ ಅವ್ರನ್ನೇ. ಮುಖ್ಯಮಂತ್ರಿ ಹೇಳೋಕೆ ನೀನು ಯಾವ್ದು ಆಸೆ ಏನಪ್ಪ? ಇವ್ರ ಥರ ಏನು 5 ಸ್ಟಾರ್ ಹೋಟೆಲ್ ಮೋಜ್ ಮಾಡ್ಕೊ ಕೂತಿದ್ರ ಮುಖ್ಯಮಂತ್ರಿಯಾಗಿ? ಸುತ್ತುತ್ತಾ ಇಲ್ವಾ? ಊರು ಜಿಲ್ಲೆ ಹೋಗಿ ಸುತ್ತಿ ಕೆಲಸ ಮಾಡ್ತಾ ಇಲ್ವಾ? ನಮ್ಮ ಅಸ್ತಿತ್ವ ಹಳೆ ಮೈಸೂರು ಭಾಗದಲ್ಲಿ ಹೋಗ್ಬಿಡ್ತದೆ ಅನ್ನೋ ಆತಂಕ ಅವ್ರಿಗೆ ಕಾಡ್ತಾ ಇದೆ. ಮುಖ್ಯಮಂತ್ರಿನ ಜನ ಮಾಡೋರೆ, ಜನ ಗೆಲ್ಸವ್ರೆ. ಹೂ ಆರ್ ಯು ಮಿಸ್ಟರ್ ಕುಮಾರಸ್ವಾಮಿ? ನಾನೇನು ಅನ್ನೋದು ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿದೆ. ಸುಮ್ಮನೆ ಇದೆಲ್ಲ ರಾಜಕೀಯವಾಗಿ ಮಾತಾಡುವಂಥದ್ದು. ಲೂಸ್ ಟಾಕ್ ಬೇಡ ನೋಡಿ. ಇಂಥದ್ದು ಲೂಸ್ ಮಾತಾಡೋದು ನನಗೆ ಬರಲ್ಲ. ಕುಮಾರಸ್ವಾಮಿ ಅವ್ರಿಗೆ MP ಪಾಟೀಲ್ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿದೆ. ಈ ತೆಗಿತೀನಿ ಬೀಸ್ತೀನಿ ಇವೆಲ್ಲ ರಾಜಕಾರಣದಾಗ ಇದು ಭಾಳ ಆಗಿಬಿಟ್ಟಿದ್ದೀವಿ ನಾವು ರಾಜಕಾರಣಿಗಳು. ಕಳೆದ 20 ವರ್ಷದಿಂದ ಏನು ನನ್ನ ಬಗ್ಗೆ ಟೀಕೆ ಮಾಡ್ತಾರೆ, ನನ್ನ ವಿರುದ್ಧ ಏನು ವಿಷ ಕಾರ್ತಾರೋ ಏನು ಕಾರ್ತಾರೋ ಗೊತ್ತಿಲ್ಲ. ಇಲ್ಲ ಪಾಪ 120 ಗೆಲ್ಲು ಅಂತ ಹೇಳವ್ರೆ. ನೋಡೋಣ, ಅದನ್ನು ಮುಂದೊಂದು ದಿನ ಇನ್ನೂ ಸಾಯಲ್ಲ, ಸುಲಭವಾಗಿ ಬದುಕಿರ್ತೀನಿ. ಕಾಂಗ್ರೆಸ್ ಪರಿಸ್ಥಿತಿ 30 ವರ್ಷದ ಇತಿಹಾಸ ಇರೋ ಪಕ್ಷ. ಪಂಜಾಬ್ ಪರಿಸ್ಥಿತಿ ಏನಾಗಿದೆ? ವೆಸ್ಟ್ ಬೆಂಗಾಲಲ್ಲಿ ಎಷ್ಟು ಸೀಟ್ ಗೆದ್ರು, ಬಿಹಾರದಲ್ಲಿ ಎಷ್ಟು ಸೀಟ್ ಗೆದ್ರು, ಎಲ್ಲಿಗೆ ಬಂದಿತ್ತವ್ರೀಗ? ಕೃಷಿ ಚಟುವಟಿಕೆಗಳಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನನ್ನು ಕಿತ್ಕೊಳ್ಳೋಕೆ ಕೊಟ್ಟಿದ್ದಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ನೀವು ರಾಜ್ಯದ ಮುಖ್ಯಮಂತ್ರಿಗಳು ರೈತರ ರಕ್ಷಣೆಗೆ ಬರಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಇದೆ. ನಿಮ್ಮ ರಿಯಲ್ ಎಸ್ಟೇಟ್ ಬುದ್ಧಿಯನ್ನು ಬದಿಗಿಟ್ಟು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಅನ್ನೋ ಆಗ್ರಹನ ಮಾಡ್ತಾ ಇದ್ದೇನೆ. ಆಮೇಲೆ ಅದರಲ್ಲಿ ಯಾರೋ ಹೇಳ್ತಾ ಇದ್ರಲ್ಲ, ಏನು ಆಸ್ತಿಯ ವಿಚಾರದಲ್ಲಿ ಯಾರು ಎಷ್ಟೆಷ್ಟು ಆಸ್ತಿ ಎಲ್ಲರಿಗೂ ಸೇರಿಕೊಂಡೇ ಕೇಳ್ತೀನರಪ್ಪ. ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಆಸ್ತಿ ಎಷ್ಟಿತ್ತು? ಬಂದು 2 ಬಾರಿನೋ 3 ಬಾರಿನೋ 4 ಬಾರಿನೋ ಶಾಸಕರ ಆದಮೇಲೆ ನಿಮ್ಮ ಆಸ್ತಿ ಎಷ್ಟಾಯಿತು? ರಾಜ್ಯದ ಜನರ ಮುಂದೆ ನಾನು ಕ್ಲಿಯರ್ ಆಗಿದ್ದೀನಪ್ಪ ಅಂತ ಇಟ್ಬಿಡ್ರಪ್ಪ. ಈ 4 ಟರ್ಮ್ಗಳಲ್ಲಿ ಆಸ್ತಿ ಇಷ್ಟು ದುಪ್ಪಟ್ಟು ಹೆಂಗಾಯಿತು ಅನ್ನೋದನ್ನು ಹೇಳಿ. ಪಾಪ ಬಡವರಾಗಿರೋರು ಬಡವರಾಗೇ ಇದ್ದಾರೆ. BPL ಕಾರ್ಡ್ಗಳನ್ನು ಹೊಂದಿರೋರು BPL ಕಾರ್ಡ್ ಹೊಂದ್ಕೊಂಡೇ ಇದ್ದಾರೆ. ನೀವು ಮಾತ್ರ 4 ಟರ್ಮ್ಗಳಲ್ಲಿ ಕೋಟ್ಯಾಧೀಶ್ವರ ಆಗ್ಬಿಡ್ತೀರ. ಬಂದಾಗ ಲಕ್ಷಾಧೀಶ್ವರರು, ಆಮೇಲೆ ಕೋಟ್ಯಾಧೀಶ್ವರರು. ಹೆಂಗಾಗ್ತೀರ? ಅದೊಂದು ಸೀಕ್ರೆಟ್ ಆದರೂ ನಮ್ಮ ಜನಕ್ಕೆ ಕೊಟ್ಬಿಡ್ರಪ್ಪ. ಪಾಪ ಅಟ್ಲೀಸ್ಟ್ ಬಡತನದಲ್ಲಿರೋರು ಮಧ್ಯಮ ವರ್ಗಕ್ಕಾದರೂ ಬರ್ತಾರೆ, ಒಂಚೂರು ಏನಾದರೂ ಸುಧಾರಿಸ್ಕೊಳ್ತಾರೆ. ಸುಮ್ಮನೆ ಯಾಕೆ ಎಲ್ಲರೂ ಸುಳ್ಳು ಹೇಳ್ಕೊಂಡು ಆಸ್ತಿ ಅಷ್ಟಿತ್ತು ಇಷ್ಟ ಆಗ್ಬಿಟ್ಟಿದೆ? ಎಲ್ಲರೂ ಅವರೇ. ಒಂದು 2-3 ಇರ್ಬೋದು ನನಗೆ ಗೊತ್ತಿರೋ ಕೇಸ್ಗಳಲ್ಲಿ. ಉಳಿದವರೆಲ್ಲ ಹಾಗೆ. ಇನ್ನೊಂದು ಏನು 120 ಸ್ಥಾನ. ಮಾನ್ಯ ಚಲುವರಾಯಸ್ವಾಮಿಯವರೇ, BJP 2 ಸೀಟ್ಗಳನ್ನು 2 ಅಲ್ವಾ? 2 ಸೀಟ್ಗಳಿಂದ ಶುರು ಮಾಡಿಕೊಂಡವರು ಪೂರ್ಣ ಪ್ರಮಾಣದಲ್ಲಿ ಕೇಂದ್ರದಲ್ಲಿ ಬಹುಮತವನ್ನು ಪಡ್ಕೊಂಡು ಕೂತ್ಕೊಂಡ್ರು. ಸೊ ಹಾಗಾಗಿ ರಾಜಕೀಯದಲ್ಲಿ ಹಿಂಗೆ ಇದ್ದಿದ್ದು ಹಂಗೂ ಆಗುತ್ತೆ, ಹಂಗೆ ಇದ್ದಿದ್ದು ಹಿಂಗೂ ಆಗುತ್ತೆ. ಯಾಕೆ ಸುಮ್ಮನೆ ಇವೆಲ್ಲ ಚಾಲೆಂಜ್ ಹಾಕ್ಕೊಂಡು ಕೂತ್ಕೊಳ್ತೀರಾ? ನಾಳೆ ಹೆಚ್ಚು ಕಡಿಮೆ ಆದರೆ ಏನು ಮಾಡ್ತೀರಾ? ಹೋಗ್ಬಿಟ್ಟು ಸೆಲ್ಯೂಟ್ ಹೊಡೆಯೋ ಪರಿಸ್ಥಿತಿ ಬರುತ್ತೆ. ಜಮೀರ್ ಅಹಮದ್ ಖಾನ್ ಅವರು ಯಡಿಯೂರಪ್ಪನವರು ಮನೆ ಗೇಟಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ನಿಲ್ತೀನಿ ಅಂದರೆ ಆಗಲಿಲ್ಲ. ಅವ್ರ ಅಧಿಕಾರಕ್ಕೆ ಬಂದುಬಿಟ್ರೆ ನೀವು ಹಂಗೆ ಯಾಕೆ ಹೇಳ್ಕೊಂಡು ಓಡಾಡ್ತೀರಾ? ಏನಪ್ಪ ನಿಮ್ಮ ರಾಜಕೀಯ? ಹೇಳ್ಕೊಂಡು ಓಡಾಡ್ಕೊಳ್ಳಿ. ಇನ್ನು ರಾಜ್ಯ ಸರ್ಕಾರ ಹಾಗೂ ಕುಮಾರಸ್ವಾಮಿ ಮಧ್ಯೆ HMT ಜಟಾಪಟಿ ಮುಂದುವರೆದಿದೆ. ಇವತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ HMT ರೌಂಡ್ಸ್ ನಡೆಸಿ ಸರ್ಕಾರಕ್ಕೆ ತಿರುಗೇಟು ಕೊಟ್ಟರು. ಅರಣ್ಯ ಭೂಮಿಯನ್ನು HMT ಒತ್ತುವರಿ ಮಾಡಿದೆ ಅಂತ ಸಚಿವ ಈಶ್ವರ್ ಖಂಡ್ರೆ ಆರೋಪ ಇತ್ತು. ಸೊ ಹಾಗಾಗಿ ಜನತೆಗೆ ವಸ್ತುಸ್ಥಿತಿ ತಿಳಿಸೋಕೆ HMT ಕ್ಯಾಂಪಸ್ ವೀಕ್ಷಣೆಯನ್ನು ಮಾಡಿದರು. ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಸರ್ಕಾರ ಹಾಗೂ DKಶಿ ವಿರುದ್ಧ ವಾಕ್ಪ್ರಹಾರ ಮಾಡಿದರು. ಇದು ಅರಣ್ಯ ಭೂಮಿ ಅಂತ ಸರ್ಕಾರ ಪದೇ ಕಾಟ ಕೊಡ್ತಾ ಇದೆ, ಕಾಟ ಕೊಟ್ಟು ಭೂಮಿ ಹೊಡೆಯೋ ಪ್ಲಾನ್ ಮಾಡಿದ್ದಾರೆ ಅಂತ ಎಲ್ಲ ಮಾತನಾಡಿದ್ದಾರೆ. ಈಶ್ವರ್ ಖಂಡ್ರೆ ಅವರೇ ನಿಮ್ಮ CMಗೆ ಹೇಳಿ ಅಕ್ರಮದ ಬಗ್ಗೆ ತನಿಖೆ ಮಾಡಿಸಿ ಅಂತ ಸವಾಲ್ ಬೇರೆ ಹಾಕಿದ್ದಾರೆ. ಈ ಸರ್ಕಾರದಲ್ಲಿ ನಿರಂತರವಾಗಿ HMT ಮೇಲೆ ಇದು ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥದ್ದು, ಅರಣ್ಯ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಈ ಭೂಮಿ ಒಡಿಲ್ತಕ್ಕಂಥದ್ದಕ್ಕೆ ಹೊರಟಿದ್ದಾರೆ. ಆಗಿನ HMTನಲ್ಲಿದ್ದಂಥ ವ್ಯಕ್ತಿಗಳು ಸಹ ಇವ್ರ ಜೊತೆಯಲ್ಲಿ ಕಂಬೈಂಡ್ ಆಗಿದ್ದಾರೆ. ಇದರ ಬಗ್ಗೆ ಒಂದು ದೊಡ್ಡ ಎನ್ಕ್ವೈರಿನೇ ಆಗಬೇಕು. ಹಾಗೆ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಕುಮಾರಸ್ವಾಮಿಯವರು HMT ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂತ ಸುದ್ದಿ ಕೇಳಿ ನನಗೆ ಖುಷಿ ಆಗಿದೆ. ನಾನು ಖುದ್ದಾಗಿ ಪರಿಶೀಲನೆ ಮಾಡಿ ಬಂದಿದ್ದೇನೆ ಅಂತ ಹೇಳಿದ್ದೆ. ನೀವು ಬೇಕಾದರೆ ಖುದ್ದಾಗಿ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೆ. ಭೇಟಿ